ಸರ್ ಮೊದಲನೇದಾಗಿ ಸರ್ ಈಗ ಪೂರ್ಣಾವಧಿ ಸಿಎಂ ವಿಚಾರ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಯಾಕಂದ್ರೆ ಇದುವರೆಗಿತ್ತು ಪವರ್ ಶೇರಿಂಗ್ ಮಾತ್ರ. ಈಗ ಯಾವಾಗ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರ ವಿಚಾರವನ್ನು ಪ್ರಸ್ತಾಪ ಮಾಡೋರು ಅಲ್ಲಿಗೆ ಇದು ಪೂರ್ಣಾವಧಿಗೆ ಬಂದು ನಿಂತಿದೆ. ಇದು ಕರೆಕ್ಟಾ? ಇದು ಪೂರ್ಣಾವಧಿನೇನಾ? ನಾವು ಹೇಳಲಿಕ್ಕೆಲ್ಲ ಅಥಾರಿಟಿ ಅಲ್ಲ. ನೀವು ಪದೇ ಪದೇ ಈಗಲೂ ಇದ್ರ ಬಗ್ಗೆ ಸಾಕಷ್ಟು ಸಾರಿ ಹೇಳಿದ್ದೀವಿ. ನಾವು ಅಥಾರಿಟಿ ಅಲ್ಲ, CM ಮುಂದುವರಿಸ್ಬೇಕಾ, ಇಲ್ಲೇ ಮುಗಿಸ್ಬೇಕಾ, ಅಧ್ಯಕ್ಷ ಬದಲಾವಣೆ ಮಾಡಬೇಕು ನಮ್ಮ ವ್ಯಾಪ್ತಿಯಲ್ಲಿ ಅಂತ ಪದೇ ಪದೇ ಹೇಳಿದ್ದೀವಿ. ಈಗ ಅವ್ರ ಸಂದರ್ಭ ತಕ್ಕಂಗೆ ಯಾವುದರ ಸಮಾವೇಶದಲ್ಲಿ ಸಭೆಯಲ್ಲಿ ಹೇಳಿರ್ಬೋದು. ಸೊ ಅದಕ್ಕೆ ಅವರ ಅಥಾರಿಟಿ, CM ಅವರ ಅಥಾರಿಟಿ, ಅಧ್ಯಕ್ಷ ಅಥಾರಿಟಿ. ಸೊ ಅದ್ರ ಬಗ್ಗೆ ನಾವು ಯಾಕೆಂದು ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಅಭಾವ ನಮ್ಮ ಮೇಲುಗಡೆ ಇರುವಂಥ ವಿಚಾರ ಅದು. ಸರ್ ಈಗ SC/ST ಸಮಾವೇಶಕ್ಕೆ ಅನುಮತಿ ಕೊಟ್ಟಿದೆ ಹೈಕಮಾಂಡು. ಎಲ್ಲಿ ಪ್ಲಾನ್ ಮಾಡ್ತೀರಾ? ಗೊತ್ತಿಲ್ಲ. ಅದು ನಾವು ಪೇಪರ್ ನೋಡಿದೆ. ರಾಜನ್ ಅವರು ಇನ್ನೂ ಸಿಕ್ಕಿಲ್ಲ ನಮಗೆ. ಅವ್ರು ಏನು ಹೆಂಗೆ ಅನುಮತಿ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ಸೊ ನೋಡೋಣ, ಇವತ್ತು ಸಾಯಂಕಾಲ ಸಿಗ್ತಾರೆ. ಸೊ ಮಾತಾಡ್ತೀವಿ. ಅವ್ರು ಏನು ಚರ್ಚೆ ಮಾಡಿದ್ದಾರೆ, ಏನು ಹೈಕಮಾಂಡ್ ಅವ್ರಿಗೆ ಸೂಚನೆ ಕೊಟ್ಟಿದೆ ಗೊತ್ತಿಲ್ಲ. ಕೇಳ್ಕೊತೀವಿ, ಸಾಯಂಕಾಲ ಮೀಟ್ ಮಾಡ್ತೀವಿ. ಅಲ್ಲ ಸರ್, ಈಗ ಸದ್ಯದ ಪ್ರಕಾರ SC/ST ಸಮಾವೇಶ ಅಗತ್ಯ ಇದೆ, ಟೋಟಲ್ 5 ಸಮಾವೇಶ ಮಾಡಬೇಕು ಅನ್ನೋ ಥರದಲ್ಲಿ ಗೊತ್ತಿಲ್ಲ. ಅದೇನು ಚರ್ಚೆ ಮಾಡಿ ನನಗೆ ಗೊತ್ತಿಲ್ಲ. ಮುಂಚೆ ನಮ್ಮ ಹೋಮ್ ಮಿನಿಸ್ಟ್ರು ಒಂದು ಸಭೆ ಮಾಡ್ತಾಯಿದ್ರು, ಒಂದು ಚಿಕ್ಕ ಸಭೆ, ಶಾಸಕರ ಸಭೆ ಅಷ್ಟೇ. ಸೊ ಅದಕ್ಕೆ ಮುಂದೂಡಿದೆ. ಅದ್ರ ಬಗ್ಗೆ ಏನು ಚರ್ಚೆ ಆಗಿದೆ, ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸಾಯಂಕಾಲ ಮಾತಾಡ್ತೀನಿ ರಾಜನ್ ಅವ್ರ ಜೊತೆ. ಇವತ್ತೇನು ಭೇಟಿ ಮಾಡ್ತಿದ್ದೀವಿ? ಕೇಳ್ತಾರೆ. ಡೆಲ್ಲಿಯಿಂದ ನಿನ್ನೆ ಬಂದಿದ್ದಾರೆ. ನಿನ್ನೆ ಅವರು ತುಮಕೂರಿಗೆ ಹೋಗಿದ್ದಾರೆ. ಇವತ್ತು ಸಾಯಂಕಾಲ ಏನೋ ಬರ್ತಾರಂತೆ. ಬಂದಮ್ಯಾಗೆ ಚರ್ಚೆ ಮಾಡ್ತೀವಿ. ಏನಲ್ಲಿ ಚರ್ಚೆ ಆಗಿದೆ ಅವ್ರನ್ನ ಕೇಳ್ಕೊತೀವಿ ಏನಾಗಿದೆ. ಇಲ್ಲ ಸಮಾವೇಶ ಏನೂ ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ಜಸ್ಟ್ ಭೇಟಿ ಇದ್ದೀವಿ ಅಷ್ಟೇ. ಸೊ ನೋಡೋಣ, ಇವತ್ತು ನಾಳೆ ಸಿಕ್ಕರೆ ಮಾತಾಡ್ತೀವಿ.